Hi children, good morning to all. बच्चों, आज मैं आपको विराम चिन्ह का अर्थ क्या है, परिभाषा क्या है, या विराम चिन्ह किसे कहते हैं और विराम चिन्ह कितने प्रकार के होते हैं, कौन कौन से हैं, आदि के बारे में मैं कुछ जानकारी देना चाहता हूं। बच्चों सुनिए, पहले हमें जानना है कि विराम चिन्ह का अर्थ क्या है। यह देखिए बच्चे, विराम का अर्थ है रुकना या ठहरना। कहने का मतलब यह है ವಿರಾಮ ಕೇಳಿದ್ರೆ ಮಕ್ಕಳೇ, ವಿರಾಮ ತೆಗೆದುಕೊಳ್ಳಲು ಅಂತ ಹೇಳ್ತೀವಿ ನಾವು. ವಿರಾಮ ಈಸ್ ಟು ಟೇಕ್ ಬ್ರೇಕ್, ಅಂದ್ರೆ ಬ್ರೇಕ್ ಅನ್ನು ತಗೊಳ್ತಕ್ಕಂಥದ್ದು, ಅಂದ್ರೆ ರುಕ್ನ ಸ್ಟಾಪ್ ಮಾಡ್ತಕ್ಕಂಥದ್ದು ಅಥವಾ ನಿಲ್ಲಿಸ್ತಕ್ಕಂಥದ್ದು, ಅದಕ್ಕೆ ನಾವು ಹೇಳ್ತೀವಿ ವಿರಾಮ ಅಂತ ಹೇಳ್ತೀವಿ. ಹೌದಾ? ಸೊ ಹಾಗಾದ್ರೆ ಚಿಹ್ನ ಮೀನ್ಸ್ ಚಿಹ್ನೆಗಳು, ಸಿಂಬಲ್ಸ್, ಸಂಕೇತಗಳು ಅಂತ ನಾವು ಹೇಳ್ತೀವಿ. ಹೌದಲ್ಲ ಮಕ್ಕಳೇ? ಹಾಗಾದ್ರೆ ನೋಡ್ತಾ ಹೋಗೋಣ विराम चिन्ह का परिभाषा क्या है या विराम चिन्ह किसे कहते हैं। आइए बच्चों, विराम चिन्ह की परिभाषा है परिभाषा। और children you know this परिभाषा means definition, ವ್ಯಾಖ್ಯಾನ. ಅಂದ್ರೆ ವಿರಾಮ ಚಿಹ್ನೆ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ, परिभाषा क्या है। या देखिए, जो चिन्ह बोलते या पढ़ते समय रुकने का संकेत देते हैं उन्हें कहते हैं विराम चिन्ह। ನೋಡಿ ಮಕ್ಕಳೇ, जो चिन्ह बोलते या अथवा पढ़ते समय कुछ समय के लिए रुकने का संदेश देता है, इसे कहते हैं विराम चिन्ह। ನೋಡಿ ಮಕ್ಕಳೇ, ಕೆಲವೊಂದು ಸಮಯದಲ್ಲಿ ಒಂದು ವಾಕ್ಯವನ್ನ ನಾವು ಹೇಳಬೇಕಾದ್ರೆ ಅಥವಾ ಓದಬೇಕಾದಾಗ ಅಲ್ಲಲ್ಲೇ ನಾವು ಸ್ವಲ್ಪ ಸಮಯ ನಿಲ್ಬೇಕಾಗುತ್ತೆ. ಹೌದಲ್ಲ? ಯೂಶಲಿ ನಿಮ್ಗೆ ಗೊತ್ತಿದೆ, ಕಾಮಾ, ಫುಲ್ ಸ್ಟಾಪ್, ಎಕ್ಸ್ಕ್ಲಾಮೇಟರಿ, ಕ್ವಶನ್ ಟ್ಯಾಗ್, ಹೌದಲ್ವಾ? ಸೊ ಇದೆಲ್ಲ ಕೂಡ ಈ तरह जो चिन्ह बोलते या पढ़ते समय रुकने का संकेत देता है, इसे कहते हैं विराम चिन्ह। ಅರ್ಥ ಆಯ್ತಾ ಮಕ್ಕಳೇ? ವಿರಾಮ ಚಿಹ್ನೆ ಅಂದ್ರೆ ನಿಮ್ಗೆ ಅರ್ಥ ಆಯ್ತು, ಹೌದಲ್ವಾ? ಸೊ ಹಾಗಾದ್ರೆ ವಿರಾಮ ಚಿಹ್ನೆ ಅಂದ್ರೆ ಎಷ್ಟು ವಿಧ ಇದೆ, ಯಾವ್ಯಾವ ಪ್ರಕಾರಗಳಿದೆ, बनी नोटता होगा। ನೋಡಿ, विराम चिन्ह कुल मिलाकर 9 प्रकार है। कुल मिलाकर 9 प्रकार के हैं। ಒಟ್ಟು ವಿರಾಮ ಚಿಹ್ನದಲ್ಲಿ 9 ವಿಧಗಳಿವೆ, 9 ಪ್ರಕಾರಗಳಿವೆ. ನೋಡಿ ಯಾವ್ಯಾವಪ್ಪ ಅಂದ್ರೆ ನೋಡ್ತಾ ಹೋಗೋಣ. ಅಲ್ಪ ವಿರಾಮ, और सेकंड वन अर्ध विराम, थर्ड वन पूर्ण विराम, फोर्थ वन प्रश्नवाचक या प्रश्न चिन्ह, फिफ्थ वन विस्मयादि बोधक, सिक्स्थ वन योजक चिन्ह, सेवेंथ वन उद्धरण चिन्ह, और एट्थ वन कोष्टक चिन्ह, और आखिरी है नवा है विवरण चिन्ह। इस प्रकार विराम चिन्ह 9 प्रकार के होते हैं। गॉट इट चिल्ड्रन? इज इट क्लियर? अर्थ ಆಯ್ತಾ ಮಕ್ಕಳ? ಒಟ್ಟು ವಿರಾಮ ಚಿಹ್ನೆಯಲ್ಲಿ 9 ಪ್ರಕಾರಗಳಿವೆ, 9 ವಿಧಗಳಿವೆ. ನೋಡಿ ಯಾವ್ಯಾವಪ್ಪ ಅಂದ್ರೆ ಅಲ್ಪ ವಿರಾಮ, ಅರ್ಧ ವಿರಾಮ, पूर्ण विराम, प्रश्न चिन्ह, विस्मयादि बोधक, योजक चिन्ह, उद्धरण चिन्ह,
ಕೋಷ್ಟಕ ಚಿಹ್ನ और लास्ट वन विवरण चिन्ह। अर्थ आया आपने? इस प्रकार विराम चिन्ह 9 प्रकार के होते हैं। कुल मिलाकर कितने प्रकार के हैं? 9 भेद है या 9 प्रकार है। गॉट इट? क्लियर? ओके गुड। ಹಾಗಾದ್ರೆ ಈಗ ನೋಡ್ತಾ ಹೋಗೋಣ ಮಕ್ಕಳೇ, ಒಂದೊಂದಾಗಿ ಅಲ್ಪ ವಿರಾಮ ಅಂದ್ರೇನು, ಮತ್ತೆ ಪೂರ್ಣ ವಿರಾಮ ಅಂದ್ರೇನು, ಅಥವಾ ಅರ್ಧ ವಿರಾಮ ಅಂದ್ರೇನು, ಈ ಚಿಹ್ನೆಗಳನ್ನ ನಾವು ಎಲ್ಲಿ ಬಳಕೆ ಮಾಡಬೇಕು, ಹೌದಾ? ಒಂದು ವಾಕ್ಯವನ್ನ ಓದುವ ಸಮಯದಲ್ಲಿ ಎಲ್ಲ ಚಿಹ್ನೆಗಳನ್ನ ಯಾವ ಸಮಯದಲ್ಲಿ ಅಥವಾ ಯಾವ ವೇಳೆ ಇದನ್ನ ನಾವು ಬಳಕೆ ಮಾಡ್ತೀವಿ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ। ಹೌದಾ ಮಕ್ಕಳೇ? से पहला है अल्प विराम। फर्स्ट वन अल्प विराम। यस, अल्प विराम यह चिन्ह का प्रयोग कहाँ करना चाहिए या कहाँ इस्तेमाल करना चाहिए? अल्प विराम का प्रयोग ನೋಡಿ, ಅಲ್ಪ ವಿರಾಮ ಚಿಹ್ನೆನ ನಾವು ಎಲ್ಲಿ ಬಳಕೆ ಮಾಡಬೇಕು ನೋಡಿ ಮಕ್ಕಳೇ, ಇಲ್ಲೇ ಹೇಳ್ತಾರೆ ವಿರಾಮ ಅಂದ್ರೆ ಬ್ರೇಕ್ ಅಂದ್ರೆ ನಿಲ್ಲೋದು, ಸ್ಟಾಪ್ ಮಾಡ್ತಕ್ಕಂಥದ್ದು। ಅಲ್ಪ ಇಟ್ ಮೀನ್ಸ್, ಅಲ್ಪ ಮೀನ್ಸ್ ಥೋಡಾ ಸಾ, ಥೋಡಾ ಮೀನ್ಸ್ ತುಂಬಾ ಕಡಿಮೆ ಸಮಯಕ್ಕೆ, ಒಂದು ಶಾರ್ಟ್ ಬ್ರೇಕ್, ಸಣ್ಣ ಅಲ್ಪಾವಧಿಗೆ, ತುಂಬಾ ಕಡಿಮೆ ಸಮಯಕ್ಕೆ। ನೋಡಿ ಡೆಫಿನೇಷನ್ ಹೇಳುತ್ತೆ, थोड़ा समय के लिए रुका जाता है, इसे कहते हैं अल्प विराम। ನೋಡಿ ಮಕ್ಕಳೇ, ಇಲ್ಲೇ ಹೇಳ್ತಾರೆ ಈಗ थोड़ी सी समय के लिए ಒಂದು ಸಣ್ಣ ಬ್ರೇಕ್ ಅನ್ನ, ಒಂದು ಸಣ್ಣ ವಿರಾಮವನ್ನ ಯಾವಾಗ ನಾವು ತೆಗೆದುಕೊಳ್ತೀವಿ ಆ ಸಮಯದಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನ ನಾವು ಬಳಕೆ ಮಾಡ್ತೀವಿ। ಫಾರ್ ಎಕ್ಸಾಂಪಲ್ ನೋಡಿ, ಉದಾಹರಣೆಗೆ रामू श्यामू और सुनील खेलते थे। ನೋಡಿ ಮಕ್ಕಳೇ, ಇಲ್ಲಿ ರಾಮು ಶ್ಯಾಮು और सुनील खेलते थे ಅಂತ ವಾಕ್ಯ ಇದೆ। ಇಲ್ಲಿ ಏನಂತ ಆಗುತ್ತಪ್ಪ ಅಂದ್ರೆ ರಾಮು ಶ್ಯಾಮು ಮತ್ತೆ ಸುನೀಲ್ ಆಟವಾಡುತ್ತಿದ್ದರು। ಇನ್ನು ನೋಡಿ ಮಕ್ಕಳೇ, ಇಲ್ಲಿ ನೇಮಿಂಗ್ ವರ್ಡ್ಸ್ ರಾಮು ಶ್ಯಾಮು और ಸುನೀಲ್ ನೋಡಿ, ಇಲ್ಲಿ ಒಂದು ಸೆಕೆಂಡ್ ಟೈಮ್, ಒಂದು ಸಣ್ಣ ಅವಧಿಗೆ ಬ್ರೇಕ್ ಕೊಟ್ಟು ನಾವು ಮುಂದೆ ಹೋಗ್ತೀವಿ। रामू श्यामू और सुनील खेलते थे। इस प्रकार थोड़ी सी या थोड़ा समय के लिए रुका जाता है या रुक जाता है, इसे कहते हैं अल्प विराम। ನೋಡಿ ಮಕ್ಕಳ, ಕಾಣ್ತಿದ್ಯಾ ಅಲ್ಪ ವಿರಾಮ? ನೋಡಿ ಇಂಥ ವಾಕ್ಯದಲ್ಲಿ, ಹೌದಾ, ಇಂಥ ಸಂದರ್ಭದಲ್ಲಿ ಈ ಚಿಹ್ನೆ ನಾವು ಬಳಕೆ ಮಾಡ್ತೀವಿ। ಇದು ಅಲ್ಪ ವಿರಾಮ ಚಿಹ್ನೆ। ಗಾಟ್ ಇಟ್?
ದಿಸ್ ಕ್ಲಿಯರ್? ಅಲ್ಲೇ ಹೇಳಿದ ಹಾಗೆ ಕಡಿಮೆ ಅವಧಿಗೆ ನಾವು ಒಂದು ಬ್ರೇಕ್ ಅನ್ನ ಶಾರ್ಟ್ ಬ್ರೇಕ್ ತಗೊಳ್ತೀವಿ ಹೌದಲ್ವಾ? ಅದಕ್ಕೆ ನಾವು ಹೇಳ್ತೀವಿ ಅಲ್ಪ ವಿರಾಮ. ನೋಡಿ ಮಕ್ಕಳೇ, ಅಬ್ಸರ್ವ್ ಮಾಡಿ, ನಾವು ಹೇಳಬೇಕಾದಾಗ ಹೇಳ್ತೀವಿ रामू श्यामू और सुनील खेलते थे। हौदा? इस तरह थोड़ा समय के लिए जो रुका जाता है, सो यह अल्प विराम का प्रयोग किया जाता है। इट इज क्लियर? गॉट इट? गुड. So next second one. So which is second one? अर्ध विराम. ನೋಡಿ ಮಕ್ಕಳೇ, यस, अर्ध विराम चिन्ह का प्रयोग हमें कहां पर करना चाहिए? ಈ ಅರ್ಧ ವಿರಾಮವನ್ನ ನಾವು ಎಲ್ಲಿ ಬಳಕೆ ಮಾಡಬೇಕಾಗುತ್ತೆ ನೋಡಿ ಮಕ್ಕಳೇ, ಇಲ್ಲೊಂದು ವಾಕ್ಯ ಇದೆ. सॉरी, पहले हमें जाना है परिभाषा, अर्ध विराम किसे कहते हैं? ನೋಡಿ, जहां अल्प विराम से ज्यादा और पूर्ण विराम से कम समय रुक जाता है। वहां अर्ध विराम का प्रयोग करते हैं। ನೋಡಿ ಮಕ್ಕಳೇ, ಹೇಳ್ತಾರೆ अल्प विराम से ज्यादा और पूर्ण विराम से कम समय रुक जाता है, वह अर्ध विराम का प्रयोग करना चाहिए। ನೋಡಿ, ಎಲ್ಲಿ ಅಲ್ಪ ವಿರಾಮಕ್ಕಿಂತ ज्यादा ज्यादा ಮೀನ್ಸ್ ಹೆಚ್ಚು ಇರಬೇಕು, ಹಾಗಾದ್ರೆ ಪೂರ್ಣ ವಿರಾಮಕ್ಕಿಂತ ಕಡಿಮೆ ಇರಬೇಕು. ಅಲ್ಪ ವಿರಾಮ ಏನು? ಇದು ಅಲ್ಪ ವಿರಾಮ, ಶಾರ್ಟ್ ಬ್ರೇಕ್, ಸಣ್ಣದಾಗಿ ಒಂದು ಸೆಕೆಂಡ್ ಕಾಲ ನಿಂತು ನಾವು ಮುಂದೆ ಹೋಗ್ತೀವಿ. ರಾಮು ಶಾಮು और सुनील खेलते थे, ಒಂದು ಸಣ್ಣ ಬ್ರೇಕ್ ಕೊಡಿ. ಆದರೆ ಇಲ್ಲೇನಾಗುತ್ತೆ, ಅದಕ್ಕಿಂತ ಸ್ವಲ್ಪ ಹೆಚ್ಚಿರಬೇಕು, ಹಾಗಂತ ಪೂರ್ಣ ವಿರಾಮಕ್ಕಿಂತ ಕಡಿಮೆ ಇರಬೇಕು. ಪೂರ್ಣ ವಿರಾಮ ಮೀನ್ಸ್ ಫುಲ್ ಸ್ಟಾಪ್, ಪೂರ್ತಿ ನಿಲ್ಲಬಾರದು ವಾಕ್ಯ, ಆಯ್ತಾ? ಆ ವಾಕ್ಯ ಪೂರ್ತಿ ನಿಲ್ಲಬಾರದು. ಮತ್ತೆ ಅಲ್ಪ ವಿರಾಮಕ್ಕಿಂತ ಸ್ವಲ್ಪ ಹೆಚ್ಚು ಅಲ್ಲಿ ಬ್ರೇಕ್ ತಗೋಬೇಕಾಗುತ್ತೆ, ಹೌದಾ? ಸೊ ಅಂತ ಪ್ಲೇಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಅರ್ಧ ವಿರಾಮವನ್ನ ಬಳಕೆ ಮಾಡ್ತೀವಿ. ನೋಡಿ ಮಕ್ಕಳೇ, ಫಾರ್ ಎಕ್ಸಾಂಪಲ್, ಉದಾಹರಣೆ, खूब मन लगाकर पढ़ना, परीक्षा निकट आ गई है। ನೋಡಿ ಮಕ್ಕಳೇ, ಇಲ್ಲಿ ಹೇಳ್ತಾರೆ खूब मन लगाकर पढ़ना, परीक्षा निकट आ गई है।
जाता है, ऐसे कहते हैं अर्धविराम. ನೋಡಿ ಮಕ್ಕಳೇ, ಇಲ್ಲಿ ಒಂದು ಅರ್ಥ ಆಗ್ತಾ ಇದೆ, ಅಲ್ಪ ವಿರಾಮಕ್ಕಿಂತ ಸ್ವಲ್ಪ ಹೆಚ್ಚು ಸಮಯ, ಹಾಗಂತ ಪೂರ್ಣ ವಿರಾಮ ಇಲ್ಲ, ಫುಲ್ ಸ್ಟಾಪ್ ಆಗೋಂಗಿಲ್ಲ, ಫುಲ್ ಸ್ಟಾಪ್ ಕಿಂತ ಸ್ವಲ್ಪ ಕಡಿಮೆ. ನೋಡಿ, खूब मन लगाकर पढ़ना. मन लगाकर पढ़ना ಏನು? ಚೆನ್ನಾಗಿ ಗಮನವಿಟ್ಟು ಅಥವಾ ಮನಸ್ಸಿಟ್ಟು ಓದಬೇಕು. ಯಾಕಕ್ಕೋಸ್ಕರ ಓದಬೇಕು? ಪರೀಕ್ಷಾ ನಿಕಟ್ ಆ ಗई है. ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ಸೆಂಟೆನ್ಸ್ ಕಂಪ್ಲೀಟ್ ಆಗಿಲ್ಲ ಇಲ್ಲಿ, ಹೌದಾ? ಇಲ್ಲಿನೂ ಕೂಡ ಈ ವಾಕ್ಯ ಮುಂದುವರೆದಿದೆ. ಆದರೆ मन लगाकर पढ़ना, परीक्षा निकट आ गई है. ಇಲ್ಲಿ ಅರ್ಧ ವಿರಾಮ. ನೋಡಿ ಮಕ್ಕಳೇ, ಈ ವಾಕ್ಯ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹೇಗೆ? खूब मन लगाकर पढ़ना ಅಂದ್ರೆ ಚೆನ್ನಾಗಿ ಮನಸ್ಸಿಟ್ಟು ಶ್ರದ್ಧೆಯಿಂದ ಓದಬೇಕು. ನೋಡಿ, ಸೆಂಟೆನ್ಸ್ ಕಂಪ್ಲೀಟ್ ಆಗಿಲ್ಲ, ಇಲ್ಲಿನೂ ಕೂಡ ಹೇಳ್ತಕ್ಕಂಥ ವಾಕ್ಯ ಮುಂದೆ ಇದೆ, ಹೌದಾ? ಸೊ ಏನಪ್ಪ ಅಂದ್ರೆ ಪರೀಕ್ಷಾ ನಿಕಟ್ ಆ ಗई है. ಪರೀಕ್ಷೆ ಹತ್ತಿರ ಬರ್ತಾ ಇದೆ, ಹಾಗಾಗಿ ಚೆನ್ನಾಗಿ ಓದಬೇಕು. ಅರ್ಥ ಆಯ್ತಾ ಮಕ್ಕಳೇ? ನೋಡಿ, ಇಂಥ ಪ್ಲೇಸ್ ಅಲ್ಲಿ ಈ ಅರ್ಧ ವಿರಾಮನ ನಾವು ಬಳಕೆ ಮಾಡ್ತೀವಿ. ಅರ್ಧ ವಿರಾಮ ಚಿಹ್ನೆ ಬಂದು ಮೊದಲೇ ಗೊತ್ತಿದೆ, ಹೇಳಿದ್ದೇನೆ. ನೋಡಿ, ಇದು ಅರ್ಧ ವಿರಾಮದ ಚಿಹ್ನೆ, ಇದು ಅಲ್ಪ ವಿರಾಮ ಚಿಹ್ನೆ. ನೋಡಿ, ಇಲ್ಲಿದೆ ಅಲ್ಪ ವಿರಾಮ, ಹೌದಾ? ಅಲ್ಪ ವಿರಾಮ ಅಂದ್ರೆ ಟೇಕ್ ಎ ಶಾರ್ಟ್ ಬ್ರೇಕ್, ಒಂದು ಸಣ್ಣ ಬ್ರೇಕ್ ಅನ್ನ ತಗೊಳ್ತಕ್ಕಂಥದ್ದು. ಇಲ್ಲೇನಾಗಿದೆ? ಅರ್ಧ ವಿರಾಮದಲ್ಲಿ ಅಲ್ಪ ಸೆ ಜ್ಯಾದಾ, ಪೂರ್ಣ ಸೆ ಕಮ್, ಇಸ್ ತರ, ಹೌದಾ? ಈ ವಾಕ್ಯ ಕಂಪ್ಲೀಟ್ ಆದ್ಮೇಲೆ ಕೊನೆ ಕೊಟ್ಟಂತದ್ದು ಇದು ಫುಲ್ ಸ್ಟಾಪ್, ಪೂರ್ಣ ವಿರಾಮ, ಹೌದಾ? ಇದು ಅರ್ಧ ವಿರಾಮ. ಅರ್ಥ ಆಯ್ತು ಮಕ್ಕಳೇ? got it? Any doubt in this? No? Good. Okay, leave it. The next now, third one. Which one? Purna viram. See, I got this one. ಓಕೆ ಚಿಲ್ಡ್ರನ್ಸ್, ಈಗ ಅಲ್ಪವಿರಾಮ ಆಯಿತು, ಅರ್ಧವಿರಾಮ ಆಯಿತು. ಸೊ ನೆಕ್ಸ್ಟ್ ಥರ್ಡ್ ಒನ್, पूर्ण विराम. पूर्ण विराम किसे कहते हैं, या पूर्ण विराम की परिभाषा क्या है और कहाँ पूर्ण विराम चिन्ह का प्रयोग करना चाहिए? आगे देखिए, थर्ड वन, पूर्ण विराम. सेकंड, सो पूर्ण विराम का मतलब यह है, यह पूर्ण विराम की परिभाषा है जिस वाक्य पूरी तरह से या कहा हम पूरी तरह से रुकते हैं या कहते हैं, वह इस चिन्ह का प्रयोग करना है. सी, करने का मतलब ये है पूरी तरह से रुकते हैं, रुकना या कहना.
बच्चों आपको पता है ठहरना अथवा रुकना ಏನಾಗಿದೆ ठहरना means ನಿಲ್ಲುವುದು या रुकना means it is also same ನಿಲ್ಲುವುದು ಅಂದ್ರೆ ಯಾವಾಗ ಒಂದು ವಾಕ್ಯ ಸಂಪೂರ್ಣವಾಗಿ ಮುಕ್ತಾಯ ಆಗುತ್ತೆ ಕೊನೆ ಆಗುತ್ತೆ ಹೆಂಡ್ ಆಗುತ್ತೆ ಅಂತ ಟೈಮಲ್ಲಿ ಈ ಚಿಹ್ನೆಯನ್ನ ನಾವು ಬಳಸ್ತೀವಿ ಅಂತ ಆಯ್ತಾ ಮಕ್ಕಳೇ पूरी तरह से रुकना या ठहरना it is completely it should be full stop ಅಂದ್ರೆ ಆ ವಾಕ್ಯ ಪೂರ್ತಿ ಆಗಬೇಕು ಪೂರ್ತಿ ಆದ್ಮೇಲೆ ಈ ಚಿಹ್ನೆಯನ್ನ ನಾವು ಬಳಕೆ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಸಿ ಉದಾಹರಣೆ मोहन एक अच्छा लड़का है ನೋಡಿ ಮಕ್ಕಳೇ ಇಲ್ಲಿ ನಿಮಗೆ ಏನಾಗ್ತಾ ಇದೆ मोहन एक अच्छा लड़का है ಮೋಹನ ಒಬ್ಬ ಒಳ್ಳೆಯ ಹುಡುಗ ನೋಡಿ ಮಕ್ಕಳ ಇಲ್ಲಿ ಈ ವಾಕ್ಯ ಪೂರ್ಣ ಆಗ್ತಾ ಇದೆ ಹೌದಾ ಕಂಪ್ಲೀಟ್ ಫುಲ್ ಸ್ಟಾಪ್ ಪೂರ್ಣ ವಿರಾಮವನ್ನ ಪಡ್ಕೊತಾನೆ ಈ ತರಹ ವಾಕ್ಯ ಪೂರ್ತಿ ಆದ್ಮೇಲೆ पूरी तरह से रुकना या ठहरना वह इस चिन्ह को लगाते हैं ನೋಡಿ ಮಕ್ಕಳೇ ಇಲ್ಲಿ ನಾವು ನೋಡಬಹುದು ಈ ಪೂರ್ಣ ವಿರಾಮ ಚಿಹ್ನೆನ for this in english we call full stop ಹೌದಲ್ವಾ ಗೊತ್ತಿದೆ ಅಲ್ವಾ ಒಂದು ವಾಕ್ಯ ಪೂರ್ಣ ಆದ್ಮೇಲೆ ಪೂರ್ತಿ ಆದ್ಮೇಲೆ ನಾವೇನ್ ಮಾಡ್ತೀವಿ ಈ ಪೂರ್ಣ ವಿರಾಮವನ್ನ ಹಾಕ್ತೇವೆ ಹೌದಲ್ವಾ ಮಕ್ಕಳೇ अर्थ आयतल्वा इस तरह पूरी तरह से रुकते हैं या ठहरते हैं यह इस चिन्ह का इस्तेमाल करना है या उपयोग करना है इसे कहते हैं पूर्ण विराम गॉट इट स्टूडेंट्स एनी डाउट इन दिस नो नो ओके आगे देखिए नेक्स्ट पूर्ण विराम इट इज ओवर so next fourth one प्रश्न चिन्ह see this is a symbol of प्रश्नवाचक ನಮಗೆಲ್ಲ ಗೊತ್ತಿದೆ ಕಾಮನ್ ಆಗಿ ಪ್ರಶ್ನವಾಚಕ ಎಲ್ಲಿ ಅಥವಾ ಯಾವ ವಾಕ್ಯದಿಂದ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅನ್ನೋ ರೀತಿ ಭಾಸವಾಗುತ್ತೆ ಆ ಭಾವನೆ ಬರುತ್ತೆ ಅಲ್ಲಿ ನಾವೇನ್ ಮಾಡ್ತೀವಿ ಪ್ರಶ್ನವಾಕ್ಯವನ್ನ ಪ್ರಶ್ನಾರ್ಥ ಚಿಹ್ನೆಯನ್ನ ನಾವು ಬಳಕೆ ಮಾಡ್ತೀವಿ ಹೌದಾ is a question tag ಅದರ ಬಗ್ಗೆ ನೋಡಿ ಪ್ರಶ್ನವಾಚಕ ಹಾಗಾದ್ರೆ ನೋಡ್ತಾ ಹೋಗೋಣ ಪ್ರಶ್ನವಾಚಕ ಅಂದ್ರೆ ಏನು ಪರಿಭಾಷೆ ಏನು ಪ್ರಶ್ನವಾಚಕ ಚಿಹ್ನ See children, what is the definition of प्रश्नवाचक चिन्ह? ನೋಡಿ जिस चिन्ह से प्रश्न पूछने की आभास होती है वह हम प्रश्नवाचक चिन्ह लगाते हैं ನೋಡಿ ಮಕ್ಕಳ ಇಲ್ಲಿ ಅರ್ಥ ಆಗಿದೆಯಾ
ನೋಡಿ प्रश्नवाचक चिन्ह ಏನಪ್ಪ ಡೆಫಿನೇಷನ್ ಅಂದ್ರೆ जिस चिन्ह से प्रश्न पूछने की आभास होती है ಸಹಜವಾಗಿ ನಮಗೆ ಗೊತ್ತಾಗುತ್ತೆ ಒಂದು ವಾಕ್ಯವನ್ನು ನಾವು ಓದಿದಾಗ ಅಲ್ಲಿ ಪ್ರಶ್ನೆಯನ್ನು ಕೇಳೋ ರೀತಿ ಭಾಸವಾಗಬೇಕು ಹೌದಾ प्रश्न पूछने की आभास होती है इसे कहते हैं प्रश्नवाचक चिन्ह गॉट इट स्टूडेंट्स जिस वाक्य में प्रश्न पूछने की आभास होती है जहां प्रश्नवाचक चिन्ह लगाते हैं फॉर एग्जाम्पल उदाहरण क्या आप मैसूर जा रहे हैं मैसूर जा रहे हैं ನೋಡಿ ಮಕ್ಕಳೇ ಇಲ್ಲಿ ಹೇಳ್ತಾರೆ क्या आप मैसूर जा रहे हैं ಹೇಗಿದೆ ಏನು आप मीन्स ನೀವು मैसूर जा रहे हैं ನೀವು ಮೈಸೂರಿಗೆ ಹೋಗುತ್ತಿರುವಿರಿ ನೋಡಿ ಆ ವಾಕ್ಯದಲ್ಲಿ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಆ ಒಂದು ಭಾವನೆ ನಮಗೆ ವ್ಯಕ್ತವಾಗುತ್ತೆ ಹೌದಲ್ಲ ಮಕ್ಕಳ क्या आप मैसूर जा रहे हैं ನೋಡಿ ಅಲ್ಲಿ ಪ್ರಶ್ನೆ ಕೇಳ್ತಾ ಇದೆಯಾ ಅರ್ಥ ಆಗ್ತಿದೆಯಾ ಎಸ್ ಯಾವ ವಾಕ್ಯವನ್ನ ನಾವು ಓದಿದಾಗ ಅಲ್ಲಿ ನಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ ಅಂತಕ್ಕಂಥದ್ದು ಮೂಡುತ್ತೆ ಅಂತ ಸಂದರ್ಭದಲ್ಲಿ ಈ ಚಿಹ್ನೆನ ನಾವು ಬಳಕೆ ಮಾಡ್ತೀವಿ ಸೊ यह प्रश्नवाचक चिन्ह है वन मोर एग्जाम्पल तुम्हारा नाम क्या है व्हाट इज योर नेम ನಮ್ಗೆ ಈಸಿ ಗೊತ್ತಾಗುತ್ತೆ ವಾಟ್ ಈಸ್ ಯುವರ್ ನೇಮ್ ಅಂದಾಗ ದಟ್ ಈಸ್ ಎ ಕ್ವಶನ್ ಟ್ಯಾಗ್ ಅದು ಒಂದು ಪ್ರಶ್ನೆ ಹೌದಲ್ವಾ ಸೊ ಅಂತ ಟೈಮಲ್ಲಿ ಏನು ಮಾಡ್ತೀವಿ ಈ ಕ್ವಶನ್ ಟ್ಯಾಗ್ ಈ ಸಿಂಬಲ್ ಅನ್ನ ನಾವು ಬಳಕೆ ಮಾಡ್ತೀವಿ इसे कहते हैं प्रश्नार्थक चिन्ह got it children is it clear good so now पूर्ण विराम over प्रश्न चिन्ह over so next one fifth one विस्मयादिबोधक विस्मयादिबोधक किसे कहते हैं ನೋಡಿ ಮಕ್ಕಳೇ fifth one विस्मयादिबोधक yes children can you guess what is the definition of ವಿಸ್ಮಯಾದಿಬೋಧಕ್ ನೋಡಿ ಮಕ್ಕಳೇ ಇಲ್ಲೇ ಹೇಳ್ತಾ ಇದೆ ವಿಸ್ಮಯ ಬೋಧಕ್ ಮೀನ್ಸ್ ಹೇಳುವಂತದ್ದು ಯಾವುದನ್ನ ವಿಸ್ಮಯವನ್ನ ಗುಡ್ ವಿಸ್ಮಯ ಅಂದ್ರೆ ಏನಾಗುತ್ತೆ ಯಾವುದಾದ್ರೂ ಒಂದು ಅದ್ಭುತವನ್ನ ಅಥವಾ ಭಯಾನಕವಾದದನ್ನ ಅಥವಾ ಆಶ್ಚರ್ಯವಾದದನ್ನ ಅಥವಾ ಜುಗುಪ್ಸೆಯಿಂದ ಹೇಳ್ತಕ್ಕಂಥದ್ದು ಅಥವಾ ಕರುಣೆಯಿಂದ ಹೇಳ್ತಕ್ಕಂಥದ್ದು ಇಂತಹ ಭಾವನೆಗಳು ಎಲ್ಲಿ ವ್ಯಕ್ತವಾಗ್ತವೆ ಅದಕ್ಕೆ ನಾವು ಹೇಳ್ತೀವಿ ವಿಸ್ಮಯಾದಿ ಬೋಧಕ್ in english for this we call exclamatory ಗೊತ್ತಿದೆಯಾ ಆಶ್ಚರ್ಯ ಸೂಚಕತ್ವ ಇದೆ ನಮಗೆ ಹೌದಲ್ವಾ ಅಂದ್ರೆ ಸಡನ್ಲಿ ಸರ್ಪ್ರೈಸ್ ಆಗ್ಬೇಕು ನಮಗೆ ಆಶ್ಚರ್ಯ ಆಗ್ಬೇಕು ಹೌದಲ್ವಾ सो अगर परिभाषा है
जहाँ विस्मय, आश्चर्य, करुणा, भय आदि भाव प्रकट होते हैं, वह विस्मय आदि बोधक चिन्ह का प्रयोग हम करते हैं। सी चिल्ड्रंस, इस चिन्ह का प्रयोग जहां हर्ष, हर्ष मीन्स हर्षवर्धन, no it is not name of a boy, हर्ष, हर्ष मीन्स संतोष, जहां हर्ष अथवा आश्चर्य और भय या करुणा आदि का भाव, हर्ष, आश्चर्य, भय, करुणा आदि भाव का प्रकट होते हैं और वह इस चिन्ह का प्रयोग करना है। आगे देखिए बच्चे, विस्मय आदि बोधक का चिन्ह है यह। It is in English exclamatory symbol. Know this one? ಅಲ್ವಾ ಮಕ್ಕಳ, ಗೊತ್ತಿದೆ ಅಲ್ವಾ ನಿಮಗೆ? ನೋಡಿ ಇಲ್ಲಿ ಹೇಳ್ತಾರೆ, ಜहाँ हर्ष, आश्चर्य, भय, करुणा या दुख आदि भाव प्रकट होते हैं, यह इस चिन्ह का प्रयोग करते हैं या इस्तेमाल करते हैं, या अब यहाँ इस चिन्ह को लगाते हैं। अर्थ आಯ್ತಾ ಮಕ್ಕಳೇ? ನೋಡಿ, ಎಲ್ಲಿ ಹರ್ಷ ಆಗುತ್ತೆ, ಹರ್ಷ ಮೀನ್ಸ್ ಸಂತೋಷ, ಖುಷಿ ಆಗ್ತಕ್ಕಂಥದ್ದು, एक्साइटमेंट, ಹೌದಲ್ವಾ? ವಾವ್ कितना सुंदर बगीचा है ಅಂತ ಹೇಳಿದ್ರಲ್ವಾ? ವಾವ್ ವಾಟ್ ಇಸ್ ಸೂಪರ್, ವಾಟ್ ಇಸ್ ವಂಡರ್ಫುಲ್, ವಾಟ್ ಇಸ್ ಬ್ಯೂಟಿಫುಲ್ ಗಾರ್ಡನ್ ಅಂತ ಹೇಳಿದ್ರು, ಹೌದಲ್ವಾ? ಎಷ್ಟೊಂದು ಸುಂದರವಾದ ಅದ್ಭುತವಾದ ತೋಟ ಇದೆ ಇಲ್ಲಿ. ವಾಟ್ ಇಸ್ ಸೂಪರ್ ಸೀನರಿ, ವಂಡರ್ಫುಲ್ ಇದೆ, ಎಂತ ಅದ್ಭುತವಾದ ದೃಶ್ಯ ಪ್ರಕೃತಿ ಅಂತ ಹೇಳಿದ್ರು, ಹೌದಲ್ವಾ? ಇದು ಎಕ್ಸೈಟ್ಮೆಂಟ್ ಅಂದ್ರೆ ಒಂದು ರೀತಿ ಸರ್ಪ್ರೈಸ್ ಆದಾಗಲಿ, ಆಶ್ಚರ್ಯ ಆದಾಗ ಅಥವಾ ಭಯ ಆದಾಗ ಒಬ್ಬ ಅಂತ ಹೇಳ್ತೀವಿ ಅಲ್ವಾ ಮಕ್ಕಳ? ಸೊ ಹಾಗೆ ಕರುಣೆ, ಅಯ್ಯೋ ಪಾಪ ಜಿಗುಪ್ಸೆ ಅಂತ ಹೇಳ್ತೀವಿ, ಹೌದಲ್ವ ಮಕ್ಕಳೇ? ಸೊ ಅಂತ ಭಾವನೆಗಳು ಯಾವ ವಾಕ್ಯದಲ್ಲಿ ಅಥವಾ ಎಲ್ಲಿ ವ್ಯಕ್ತವಾಗ್ತವೆ ಅಲ್ಲಿ ಈ ಚಿಹ್ನೆಯನ್ನ ನಾವು ಬಳಕೆ ಮಾಡ್ತೀವಿ. ಯಾವ ಚಿಹ್ನೆ ಅದು? ಎಕ್ಸ್ಕ್ಲಾಮೇಟರಿ ಚಿಹ್ನೆ, ವಿಸ್ಮಯ ಆದಿ ಬೋಧಕ ಅಲ್ವಾ? ಉದಾಹರಣೆ, ಫಾರ್ ಎಕ್ಸಾಂಪಲ್ ನೋಡಿ, ಈ ಚಿಹ್ನೆನ ನಾವು ಎಲ್ಲಿ ಬಳಕೆ ಮಾಡ್ತೀವಿ? ಉದಾಹರಣೆ ನೋಡಿ, ವಾ ನೋಡಿ, ವಾ ಅಂದ್ರೆ and is a wonder, ಅದ್ಭುತವಾದದ್ದು, ತುಂಬಾ ಸುಂದರವಾಗಿದೆ, ಮನೋಹರವಾಗಿದೆ, ವಾ ವಾಟ್ ಎ ಬ್ಯೂಟಿಫುಲ್ ಸೀನರಿ, ವಾಟ್ ಎ ಬ್ಯೂಟಿಫುಲ್ ಪಾರ್ಕ್ ಅಂತ ಹೇಳಿದ್ರು, ಹೌದಲ್ವಾ? ವಾ कितना सुंदर बगीचा, कितना सुंदर बगीचा। ನೋಡಿ ಓಕೆ, ಇಲ್ಲಿ ಹೇಳ್ತಾರೆ ವಾಹ್, ವಾಹ್ ಮೀನ್ಸ್ ಇಸ್ ಅ ವಿಸ್ಮಯ. ಅದನ್ನು ನೋಡಿದ ತಕ್ಷಣ ಏನಾಗುತ್ತೆ, ನಮ್ಮ ಮನಸ್ಸಿಗೆ ಬಹಳ ಖುಷಿ ಆಗುತ್ತೆ, ತುಂಬಾ ಎಕ್ಸೈಟೆಡ್ ಬರುತ್ತೆ. ವಾವ್ ವಾಟ್ ಎ ಬ್ಯೂಟಿಫುಲ್ ಸೀನರಿ, ವಾಟ್ ಎ ಬ್ಯೂಟಿಫುಲ್ ನೇಚರ್, ಎಂತ ಅದ್ಭುತವಾದ ದೃಶ್ಯ, ಎಂತ ಅದ್ಭುತವಾದ ಪ್ರಕೃತಿ, ಎಂತ ಅದ್ಭುತವಾದ ತೋಟ ಅಥವಾ ಗಾರ್ಡನ್, ವನ ಅಂತ ಹೇಳ್ತೀವಿ. ಅಲ್ಲೇ ಮಾಡ್ತೀವಪ್ಪ ಅಂದ್ರೆ ವಾ ಅಂತ ಹೇಳ್ತೀವಿ. ಅಂದ್ರೆ ಒಂದು ರೀತಿ ವಿಸ್ಮಯವನ್ನ, ಆಶ್ಚರ್ಯವನ್ನ, ಸಂತೋಷವನ್ನ ನಾವು ವ್ಯಕ್ತಪಡಿಸ್ತೀವಿ, ಹೌದಾ?
विस्मय या भय आदि का भाव प्रकट होते हैं या व्यक्त करते हैं वाक्य में, जहां इस चिन्ह का प्रयोग करते हैं। ऐसे करते हैं विस्मय आदि बोधक। इट इज इन इंग्लिश एक्सक्लेमेटरी। गॉट इट चिल्ड्रन? अर्थ आया क्या मಕ್ಕಳೇ? ओके ना। फिफ्थ वन बोल विस्मय आदि बोधक इट्स फिनिश्ड। हौदा मಕ್ಕಳೇ? सो रिमेनिंग फोर योजक चिन्ह, उद्धरण चिन्ह, कोष्ठक चिन्ह और विवरण चिन्ह, इन चार चिन्हों के बारे में हम अगले कक्षा में इन द नेक्स्ट क्लास अल्वा ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. ಸೊ ಯೋಜಕ ಚಿಹ್ನೆ ಅಂದ್ರೇನು, ಉದ್ದರಕ ಚಿಹ್ನೆ ಅಂದ್ರೇನು, ಕೋಷ್ಟಕ ಚಿಹ್ನೆ ಅಂದ್ರೇನು ಮತ್ತೆ ವಿವರಣ ಚಿಹ್ನೆ ಅಂದ್ರೇನು ಅಂತ ಆಯ್ತು ಮಕ್ಕಳ? ಓಕೆ, ಥ್ಯಾಂಕ್ ಯು.